ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಆದಾಗ ಅಂದರೆ ಪ್ರೆಗ್ನೆಂಟ್ ಆದಮೇಲೆ ಏನೆಲ್ಲ ಆಹಾರ ತಿನ್ನಬೇಕು ಅಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ತಿನ್ನಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರೆಗ್ನೆನ್ಸಿ ಅಂದರೆ ಫಿಸಿಯೋಲಜಿಕಲ್ ಕಂಡೀಷನ್ಸ್ ಅಷ್ಟೇ, ಅಂದರೆ ನಾವೇನು ಟ್ರೀಟ್ಮೆಂಟ್ ತಗೊಳ್ಳದೆ ನಾರ್ಮಲಾಗಿ ನಡೆಯೋ ಪ್ರೋಸೆಸ್ ಅಷ್ಟೇ. ಆವಾಗ ಮಗು ಬೆಳವಣಿಗೆಗೆ ತುಂಬ ಎಕ್ಸ್ಟ್ರಾ ಬ್ಲಡ್ ಸಪ್ಲೈ ಬೇಕಾಗುತ್ತೆ, ಮತ್ತು ತಾಯಿಯಲ್ಲಿ ತುಂಬ ಫಿಸಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಊಟದ ಕಡೆ ತುಂಬ ಗಮನ ವಹಿಸೋದು ಬಹಳ ಮುಖ್ಯ. ನೀವು ಯಾವ ಪ್ಲೇಸಲ್ಲಿ ನೀವು ಎಲ್ಲಿ ಇರ್ತೀರೋ ಅಲ್ಲೇ ನಿಮಗೆ ಲೋಕಲಾಗಿ ಈ ಸೀಸನಲ್ಲಿ ಏನೆಲ್ಲ ಯಾವ ಸೊಪ್ಪು ತರಕಾರಿ ಏನೆಲ್ಲ ಸಿಗುತ್ತೋ ಅದನ್ನೇ ತಿನ್ನಿ. ಅದರಿಂದನೇ ನಮಗೆ ಎಲ್ಲ ವಿಟಮಿನ್ ಸಿಗ್ತಾ ಹೋಗುತ್ತೆ. ನಾವು ಯಾವಾಗಲೂ ತಿನ್ನದೇ ಇರೋದನ್ನೆಲ್ಲ ಪ್ರೆಗ್ನೆಂಟ್ನಲ್ಲಿ ತಿನ್ನಬೇಕು ಅಂತೇನಿಲ್ಲ. ನಮಗೆ ಎಲ್ಲಿ ಏನು ಸಿಗುತ್ತೋ ನಮ್ಮ ಪರಿಸರದಲ್ಲಿ ಅದು ತಿಂದರೆ ಸಾಕು. ಅಂದರೆ ಈಗ ಗರ್ಭಧರಿಸಿದಾಗ ಪ್ರತಿದಿನ ಅಂದರೆ ಹೆಚ್ಚುವರಿ ಅಂದರೆ 500 ಕ್ಯಾಲರೀಸ್ ಅಷ್ಟು ಊಟ ಮಾಡಬೇಕು. ಅಂದರೆ ಮಾಮೂಲಿಯಾಗಿ ಸ್ವಲ್ಪ ಜಾಸ್ತಿ ಊಟ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಈ ಸೀಸನ್ನಲ್ಲಿ ಸಿಗುವಂತಹ ತಾಜಾ ಹಣ್ಣುಗಳಂದರೆ ಅದನ್ನು ತಂದು ಸಾಲ್ಟ್ ವಾಟ್ರ್ ಹಾಕಿ ತೊಳೆದು ಹಣ್ಣುಗಳನ್ನ ಕಟ್ ಮಾಡಿ ಅಥವಾ ಕಚ್ಚಿ ತಿನ್ಬೋದು. ಎಕ್ಸಾಂಪಲ್ ಆಪಲ್ಲು, ಆರೆಂಜ್, ಗ್ರೇಪ್ಸು, ಬನಾನಾ, ಪೀಚಸ್ ಆ್ಯಂಡ್ ಪ್ಲಮ್ಸ್, ಕಿವಿ ಫ್ರೂಟ್ಸು, ಕಲ್ಲಂಗಡಿ. ಹಾಗೆ ಇದನ್ನೆಲ್ಲ ಜ್ಯೂಸ್ ಮಾಡಿ ರುಬ್ಬಿ ಜ್ಯೂಸ್ ಮಾಡಿ ಪಲ್ಪ್ ಎಲ್ಲ ತೆಗೆದು ಬರೀ ಜ್ಯೂಸ್ ಕುಡಿಬಾರ್ದು. ಯಾಕಂದರೆ ಪಲ್ಪಿಂದನೇ ಎಲ್ಲ ವಿಟಮಿನ್ಸು ಹೊರ್ಟೋಗುತ್ತೆ. ನಮಗೆ ಸಿಗಬೇಕಾಗಿರೋದೇ ಯಾವುದೇ ಪೌಷ್ಟಿಕಾಂಶ ಜ್ಯೂಸಲ್ಲಿ ಸಿಗಲ್ಲ. ಸೊ ಹಾಗಾಗಿ ಹಣ್ಣುಗಳನ್ನ ಹಾಗೆ ತಿನ್ನಿ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ತಾಜಾ ಹಸಿರು ಸೊಪ್ಪು ತರಕಾರಿಗಳು ಅದನ್ನು ಅಷ್ಟೇ ಸಾಲ್ಟ್ ವಾಟರ್ ತೊಳೆದು ಕಟ್ ಮಾಡಿ, ಅಥವಾ ಹಸಿ ತರಕಾರಿಗಳು ತಿನ್ನೋದಾದರೆ ಕ್ಯಾರೆಟು, ಕುಕ್ಕುಂಬರು, ಮತ್ತು ನಿಮ್ಗೆ ಯಾವ್ದು ಇಷ್ಟ ತರಕಾರಿ ಅದನ್ನೇ ಹಸಿಯಾಗಿ ತಿನ್ಬೋದು. ಇಲ್ಲ ಬೇಯಿಸಿ ಕೂಡ ಒಗ್ಗರಣೆ ಮಾಡಿ. ಎಕ್ಸಾಂಪಲ್ಲು ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪು, ಹಸಿರು ಸೊಪ್ಪುಗಳು, ಮತ್ತು ಕುಕ್ಕುಂಬರು, ಬ್ರೋಕಲಿ, ಕ್ಯಾಪ್ಸಿಕಮ್ಮು, ಮಶ್ರೂಮ್ಸು, ಹೀಗೆ ನಿಮ್ಗೆ ಯಾವ್ಯಾವ ತರಕಾರಿ ಸಿಗುತ್ತೋ ಅದನ್ನೆಲ್ಲ ಸೇವಿಸೋದ್ರಿಂದ, ಪಲ್ಯ ಮಾಡಿ ಸೇವಿಸೋದ್ರಿಂದ ಅದರಿಂದ ನಮಗೆ ವಿಟಮಿನ್ಸು, ಕಬ್ಬಿಣಾಂಶ ಮತ್ತು ಫೋಲಿಕ್ ಆಮ್ಲ ನಮಗೆ ದೊರೆಯುತ್ತಾ ಹೋಗುತ್ತೆ. ಎಲ್ಲ ತರಹದ ಬೇಳೆಕಾಳುಗಳನ್ನ ಉಪಯೋಗಿಸಿ, ಅವುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಮತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಗಿಣ್ಣು ಸೇವಿಸಿ. ಇವುಗಳಲ್ಲಿ ಕ್ಯಾಲ್ಶಿಯಮ್ಮು, ಪ್ರೋಟೀನು ಮತ್ತು ವಿಟಮಿನ್ಸು ತುಂಬ ಹೆಚ್ಚಾಗಿರುತ್ತೆ. ಅದರಲ್ಲಿ ನೀವು ಸಸ್ಯಾಹಾರಿಗಳೇನಾದರೂ ಆದರೆ 1 ಹಿಡಿಯಷ್ಟು ಅಂದರೆ 45 ಗ್ರಾಮ್ಸು ಅಂದರೆ 2 ಕಪ್ಪು ಬೇಳೆಕಾಳು, ಅಥವಾ ಮೊಳಕೆ ಬರಿಸಿದ ಮೊಳಕೆ ಕಾಳುಗಳನ್ನ ರಾತ್ರಿ ನೆನೆಸಿ ಮೊಳಕೆ ಬರಿಸಿ ಮೊಳಕೆ ಕಾಳು ಸಲಾಡ್ ಥರ ತಿನ್ಬೋದು. ಮೊಳಕೆ ಕಾಳನ್ನ ಒಗ್ಗರಣೆ ಮಾಡಿ ಕೂಡ ತಿನ್ಬೋದು. ಅದ್ರ ಜೊತೆಗೆ ದ್ವಿದಳ ಧಾನ್ಯಗಳ ಅದನ್ನು ರಾತ್ರಿ ಬೇಯಿಸಿ ಬೆಳಗ್ಗೆ ಒಗ್ಗರಣೆ ಮಾಡಿ ಊಟದ ಜೊತೆಗೇನು ತಗೊಳ್ಳೋದ್ರಿಂದ ನಮಗೆ ಪ್ರೋಟೀನ್ ಅಂಶ ಸಿಗುತ್ತಾ ಹೋಗುತ್ತೆ. ನಾನ್ ವೆಜ್ಜಿಸ್ ಆದರೆ ಸಾಲ್ಮನ್ ಫಿಶ್ಶು, ಮಟನ್ನು, ಚಿಕನ್ನು, ಎಗ್ಗು, ಹೀಗೆ ಪ್ರತಿದಿನ ಎಗ್ಗು ಸೇವಿಸೋದ್ರಿಂದ ಪ್ರೋಟೀನು, ವಿಟಮಿನ್ ಮತ್ತು ಕಬ್ಬಿಣಾಂಶ ದೊರೆಯುತ್ತಾ ಹೋಗುತ್ತೆ. ಡ್ರೈ ಫ್ರೂಟ್ಸ್ಗಳಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ತಿನ್ನಿ. ಅದರಲ್ಲಿ ಮುಖ್ಯವಾಗಿ ಬಾದಾಮಿನ ರಾತ್ರಿ ನೆನೆಸಿ ಸಿಪ್ಪೆ ತೆಗೆದು ದಿನ ಬಾದಾಮಿ, ವಾಲ್ನಟ್ಸು, ಡ್ರೈ ಗ್ರೇಪ್ಸು, ಖರ್ಜೂರ ಈಗ ತಿನ್ನೋದ್ರಿಂದ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ರಾಗಿ ಆಹಾರ ಅಂದರೆ ರಾಗಿ ಮುದ್ದೆ ಆಗಿರ್ಬೋದು, ರಾಗಿ ದೋಸೆ, ರಾಗಿ ರೊಟ್ಟಿ, ರಾಗಿ ಉಪ್ಪಿಟ್ಟು, ಹೀಗೆ ಮಾಡಿ ಕೂಡ ತಿನ್ಬೋದು. ಜೊತೆಗೆ ಕಡಲೆಕಾಯಿ ಬೀಜ ಮತ್ತು ಬೆಲ್ಲ ಎರಡನ್ನೂ ಸೇರಿಸಿ ತಿನ್ನೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ರಕ್ತಹೀನತೆಯನ್ನು ತಡೆಗಟ್ಬೋದು. ಟ್ಯಾಬ್ಲೆಟ್ ಫೋಲಿಕ್ ಆಸಿಡ್, ಈ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಬರ್ತ್ ಡಿಫೆಕ್ಟು ಅಂದರೆ ಹೆಲ್ತಿ ಬೇಬಿ ಹುಟ್ಟೋಕ್ಕೆ ತುಂಬ ಸಹಾಯಕವಾಗಿ ಇರುತ್ತೆ. ಸಮತೋಲನ ಆಹಾರ ಸೇವನೆಯಿಂದ ಗರ್ಭಿಣಿಯರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಬೋದು, ಮತ್ತು ಶಿಶುವಿನ ಬೆಳವಣಿಗೆಯೂ ಕೂಡ ತುಂಬ ಸಹಾಯಕವಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ಪ್ರೆಗ್ನೆನ್ಸಿ ಫುಡ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. I will be more than happy to clarify this. Till then, take care, bye, and thanks for watching.